ಮುಂದೆ ನಮಸ್ಕರಿಸಿ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ದಲಿತ ಮುಖಂಡರು, ಎಲ್ಲ ನಮ್ಮ ಖ್ಯಾತಿ ಸಂಘಟನೆಗಳ ಅಧ್ಯಕ್ಷರುಗಳು ನಮಸ್ಕರಿಸಿ, ಮೊದಲನೆಯದಾಗಿ ಇವತ್ತು ಬಾಗೇಪಲ್ಲಿ ತಾಲೂಕಿನಲ್ಲಿ ಬಾಗೇಪಲ್ಲಿ ಉತ್ತರ ವಿಭಾಗದಲ್ಲಿ ಅಂಬೇಡ್ಕರ್ ಭವನದ ಒಂದು ಗುದ್ದಲಿ ಪೂಜೆ ಕಾರ್ಯಕ್ರಮ ನಾಳೆ 14 ತಾರೀಕು ಏರ್ಪಾಡು ಮಾಡಲಾಗಿದೆ. ಎಲ್ಲ ನಮ್ಮ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಮತ್ತು ಹಾಗೆ ತಾಲೂಕು ಆಡಳಿತ ಸಹಯೋಗದಲ್ಲಿದೆ. ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿಗೆ ನಮ್ಮ ಕ್ಷೇತ್ರದ ಸಮಸ್ತ ಜನರುಗಳು ಭಾಗವಹಿಸಿ ಈ ಜಯಂತಿಯನ್ನು ಯಶಸ್ವಿಗೊಳಿಸಿ ಹಾಗೆ ನಮ್ಮ ಗುದ್ದಲಿ ಪೂಜೆ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ಕೊಡಬೇಕಂತ ಕ್ಷೇತ್ರದ ಜನತೆಗೆ ಮನವಿಯನ್ನು ಮಾಡುತ್ತಾ, ಏನಿವತ್ತು ನಮ್ಮ ಸಮಸ್ತ ನಮ್ಮ ಒಂದು ದಲಿತರು ಮತ್ತು ಹಿಂದುಳಿದವರು ಕ್ಷೇತ್ರದ ಜನತೆಯ ಒಂದು ಪರವಾಗಿ ನಮ್ಮ ಶಾಸಕರಾದ ಎಸ್ ಸುಬ್ಬಾರೆಡ್ಡಿ ಅವರಿಗೆ ಮತ್ತು ರಾಜ್ಯದಲ್ಲಿಯೇ ಒಂದು ಮಾದರಿಯಾದಂಥ ಒಂದು ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಬೇಕಂತ ಶಾಸಕರು ಹೊರಟಿದ್ದಾರೆ. ಅದಕ್ಕೆ ನಮ್ಮ ತಾಲೂಕಿನ ಹೃದಯ ಭಾಗದಲ್ಲಿ ನಮಗೆ ಒಂದು 20 ಕೋಟಿ ಜಾಗವನ್ನು ಮಂಜೂರು ಮಾಡಿಸಿ, ಅದಕ್ಕೆ ಮೊದಲನೇದಾಗಿ 10 ಕೋಟಿ ಅಂತ ಅಂದ್ಕೊಂಡಿದ್ವಿ. ಇವಾಗ ಅದನ್ನು ಡಿಸೈನ್ ಮಾಡಿ ಎಲ್ಲ ಫೈಲ್ ಆಗುವಷ್ಟು ಒಂದು 15 ಕೋಟಿ ಒಂದು ಅನುದಾನ ಅದಕ್ಕೆ ಬೇಕಾಗಿರ್ತದೆ. ಅದು 15 ಕೋಟಿ ಅನುದಾನವನ್ನು ಇವತ್ತು ಅದಕ್ಕೆ ಮಂಜೂರು ಮಾಡಿಸಿ ಒಂದು ರಾಜ್ಯದಲ್ಲಿ ಮಾದರಿಯಾದಂಥ ಒಂದು ಭವನವನ್ನು ನಿರ್ಮಾಣ ಮಾಡೋಣ ಅಂತ ನಮ್ಮ ಶಾಸಕರು ಹೇಳಿದ್ದಾರೆ. ಅವರಿಗೆ ನಮ್ಮ ಕ್ಷೇತ್ರದ ಸಮಸ್ತ ಜನತೆಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೆ ನಮ್ಮ ಇವತ್ತು ಏನು ನಮ್ಮ ಅಂಬೇಡ್ಕರ್ ಜಯಂತಿ ನಾಳೆ ಆಚರಣೆ ಮಾಡಬೇಕಾದಕ್ಕೆ ನಮ್ಮ ತಾಲೂಕಿನ ಎಲ್ಲ ದಲಿತ ಸಂಘಟನೆಗಳು ಮತ್ತು ಎಲ್ಲ ನಮ್ಮ ವಾಲ್ಮೀಕಿ ಸಂಘ ಆಗಿರ್ಬೋದು, ಚಲುವಾದಿ ಸಂಘ ಆಗಿರ್ಬೋದು, ನಮ್ಮ ಬಂಜಾರ ಸಂಘ ಆಗಿರ್ಬೋದು ಮತ್ತು ನಮ್ಮ ಕೋಲಿ ಸಂಘ ಆಗಿರ್ಬೋದು, ಎಲ್ಲ ನಮ್ಮ SC ಸಂಘಟನೆಗಳು ಸೇರಿ ಇವತ್ತು ಒಟ್ಟಾಗಿ ಯಾರೇ ಎಷ್ಟೇ ಸಂಘಟನೆಗಳಿದ್ರು ಕೂಡ ಸುಮಾರು 28 ದಲಿತ ಸಂಘಟನೆಗಳೆಲ್ಲ ಸೇರಿ ಇವತ್ತು ಎಲ್ಲರೂ ಒಕ್ಕೂಟ ಮಾಡಿಕೊಂಡು ನಮ್ಮ SC ಜನಾಂಗಗಳ ಒಂದು ಸಮನ್ವಯ ಸಮಿತಿ ಮಾಡಿಕೊಂಡು ಒಗ್ಗಟ್ಟಾಗಿ ಇವತ್ತು ನಾವೊಂದು ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ನಾವೆಲ್ಲ ಕೂಡ ಹೊರಟಿದ್ದೀವಿ. ಈ ಒಂದು ಜಯಂತಿಗೆ ಸುಮಾರು 12 ರಿಂದ 15 ಸಾವಿರ ಜನ ಸೇರಕ್ಕೆಲ್ಲ ವ್ಯವಸ್ಥೆ ಆಗಿದೆ. ಇದಕ್ಕೆ ₹1 ಕೂಡ ಕೊಡದೇ ಸ್ವಯಂ ಪ್ರೇರಿತರಾಗಿ ಇವತ್ತು ಊರುಗಳಲ್ಲೇ ಎಲ್ಲ ಅವರೇ ವೆಹಿಕಲ್ಸ್ ಮಾಡಿಕೊಂಡು ಪಲ್ಲಕ್ಕಿಗಳು ಮಾಡಿಕೊಂಡು ಎಲ್ಲ ಜನ ಸೇರಕ್ಕೆ ಇವತ್ತೆಲ್ಲರೂ ಸುಮಾರು ನಾವು 15 ಸಾವಿರ ಹಾಕೊಂಡ್ರೆ ಇವತ್ತು ಬೆಳಗ್ಗೆಯಿಂದ ಇನ್ನು ಸುಮಾರು ನಮ್ಗೆ 20 ಸಾವಿರ ಜನ ಸೇರೋದು ನಿರೀಕ್ಷೆ ಇದೆ. ಒಂದು ಕಾರ್ಯಕ್ರಮ ಅಷ್ಟೊಂದು ವಿದ್ಯುತ್ ನಮ್ಮ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಒಂದು 100 ಪಲ್ಲಕ್ಕಿ ಕೂಡ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ನಮ್ಮ ಒಂದು ತಾಲೂಕಿನಲ್ಲಿ ಮಾದರಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆಗುತ್ತದೆ. ಇಂಥ ಕಾರ್ಯಕ್ರಮವನ್ನು ಮಾಡುವಾಗ ನಾವು ಹೊರಟಿದ್ದಾಗ ನಮ್ಮ ಬಾಗೇಪಲ್ಲಿ ಕ್ಷೇತ್ರದ ಒಂದು ಕ್ಯಾಂಡಿಡೇಟ್ ಏನಿವತ್ತು ನಾನು ಒಂದು ಚುನಾವಣೆ ನಿಲ್ಲಬೇಕು ಅಂತ ಆಶೆ ಪಟ್ಟು ಬರ್ತಾ ಇದ್ದಾರೆ ಅಂತ ಮಾತನಾಡ್ತಿದ್ರು. ಮಾಡಿದ್ದು ಸಂತೋಷನೇ. ನೀವು ಕೂಡ ಅಂಬೇಡ್ಕರ್ ಜಯಂತಿ ಮಾಡಿ ಯಾರು ಕೂಡ ಇದಕ್ಕೆ ನಾವೇನು ಅಡ್ಡಿಪಡಿಸೋಕ್ಕಾಗಲ್ಲ ಮತ್ತು ಯಾರು ಕೂಡ ತುಪ್ಪಾಕಿ ಮಾಡೋದಕ್ಕಾಗಲ್ಲ. ಆದರೆ ಎಂಟೇ ಒಂದು ಸರ್ಕಾರ ಮತ್ತು ಏನು ದೇಶದಲ್ಲಿಯೇ ಒಂದು ಪ್ರಪಂಚದಲ್ಲಿ ಅಂಬೇಡ್ಕರ್ ಜಯಂತಿ ಏನು ನಾಳೆ ಆಗ್ತಾ ಇದೆ, ಅದಕ್ಕೆ ನೀವು ಸಹಕಾರ ಕೊಡಬೇಕು. ನೀವು ಒಂದು ನಿಮ್ಮಲ್ಲಿ ಚಾಟಿ ಮಟ್ಟದಿಂದ ಮಾಡಬೇಕಾದ್ರೆ ಸುಮಾರು ತಿಂಗಳಂದ್ರೆ ಮಾಡ್ಬೋದು. ನಾಳೆನೇ ಒಂದು ಜಯಂತಿಯನ್ನು ಮಾಡಿ ಒಂದು ಜಯಂತಿಯನ್ನು ಅಡಚಣೆ ಮಾಡಿ ಜಯಂತಿಯನ್ನು ಚೆನ್ನಾಗಿ ಮಾಡಬಾರ್ದು, ಡಿಸ್ಟರ್ಬ್ ಮಾಡಬೇಕು ಉದ್ದೇಶದಿಂದಲೇ ಅವರು ಕೂಡ ನಾವೇನು ಹೆಲ್ಮೆಟ್ ಕೊಡ್ತೀವಿ, ಅದು ಕೊಡ್ತೀವಿ ಕೊಡಬೇಕಂತ ಊರಲ್ಲಿ ಕೂಡ ಆಸೆ ಪಡಿಸಿ ನಾವು ಬಸ್ಸು ಕೊಡಿಸ್ತೀವಿ, ಅಮೌಂಟ್ ಕೊಡ್ತೀವಿ ಅಂತ ಕೂಡ ಎಲ್ಲ ಊರಲ್ಲಿ ಕೂಡ ಪ್ರಚಾರ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ಯಾಕಂದರೆ ಜಯಂತಿ ಯಾರೋ ಒಂದು ಇದಲ್ಲ, ಸರ್ಕಾರದಿಂದ ರಾಜ್ಯದಲ್ಲೇ ಮಾಡ್ತಾ ಇರುವಾಗ ನೀವು ಇದಕ್ಕೆ ಸಹಕಾರ ಕೊಡಬೇಕು. ಬೇಕಾದರೆ 4ನೇ ದಿವಸ ತಿಂಗಳೆಲ್ಲ ಅವ್ರು ಜಯಂತಿ ಮಾಡ್ಬೋದು, ಅದಕ್ಕೂ ಕೂಡ ನಾವು ಸಹಕಾರ ಕೊಡ್ತೀವಿ. ನೀವು ಜಯಂತಿ ಮಾಡಿ, ಆದರೆ ಉದ್ದೇಶಪೂರ್ವಕವಾಗಿ ಜಯಂತಿಯನ್ನು ಅಡ್ಡಗೊಳಿಸಬೇಕು. ಈ ಜನಾಂಗಗಳಲ್ಲಿ ಒಗ್ಗಟ್ಟನ್ನು ಹೊಡೆಯಬೇಕು. ಇವರನ್ನು ವೀಕ್ ಮಾಡಬೇಕು ದುರುದ್ದೇಶದಿಂದ ನೀವು ಈ ಕೆಲಸ ಮಾಡೋದು ಸರಿಯಲ್ಲ. ಯಾಕಂದರೆ ಇಂಥ ಕುತಂತ್ರಗಳಲ್ಲಿ ತಾಲೂಕಿನ ನಡೆಯಲ್ಲ. ಇದು ನಿಮ್ಮ ತಪ್ಪು ಸಂದೇಶ ಯಾರು ನಿಮ್ಮ ಪಾಪ ಹೇಳ್ಕೊಟ್ಟಿದ್ರೆ ಗೊತ್ತಿಲ್ಲ. ನೀವು ಮಾಡಿರ್ತಕ್ಕಂಥ ಭಾಷೆ ಹೇಗಿದೆ ಅಂದರೆ ಆ ಕ್ಷಣ ಕೀಳು ಮಟ್ಟದ ಭಾಷೆ. ಅಲ್ಲೇ ಗೊತ್ತಾಗ್ತದೆ ನಿಮ್ಮ ಕ್ಯಾರೆಕ್ಟರ್ ಏನು, ನೀನು ಎಂಥ ಮನುಷ್ಯ ಅಂತ ಅಲ್ಲೇ ಗೊತ್ತಾಗ್ತದೆ. ನೀನು ಎಂಥ ಕ್ಯಾರೆಕ್ಟರ್ ಅಂತ ಇಲ್ಲೇ ಗೊತ್ತಾಗ್ತದೆ. ಇಂಥವ್ರು ನಿಮಗೆ ಈ ಕ್ಷೇತ್ರಕ್ಕೆ ನೀವು ಅರ್ಹರಾದ ತಾಲೂಕಿಗೆ ಅಂತ ನಿರ್ಧಾರ ಮಾಡ್ತಾರೆ. ನಮಗೂ ತಿಳಿತಾ ಇದೆ ನೀವು ಎಂಥ ಬರುತ್ತೆ. ಮತ್ತೆ ರಾಮಸ್ವಾಮಿ ಇದೊಂದು ಮಾಡ್ತೀರಾ, ಏನಂದರೆ 3 ಸರ್ತಿ ಏನೋ ನಿಮಗೆ ಲೀಡ್ ಕೊಟ್ಟಿದ್ದಾರೆ ಅಂತ. 3 ಸರ್ತಿ ಲೀಡ್ ಕೊಡಬೇಕಾದ್ರೆ ಇಲ್ಲಿದ್ದಾರೆ ನಮ್ಮ ಲೀಡರ್ ಶ್ರೀನಿವಾಸ್ ಅಂತ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದರು, 4 ಸರ್ತಿ ಮೆಂಬರ್ ಆಗಿದ್ರು. ಇವತ್ತೆಲ್ಲ ಶ್ರೀನಿವಾಸ್ ಇರುವವರೆಗೂ ಕೂಡ ರಾಮಸ್ವಾಮಿ ಲೀಡ್ ಇದ್ದೇ ಇರ್ತಾರೆ. ಅಷ್ಟು ಕೆಲಸ ಮಾಡ್ತಾರೆ, ಅಷ್ಟು ಸ್ಪಂದಿಸ್ತಾರೆ, ಒಳ್ಳೆ ಲೀಡರ್ ಬರ್ತಾ ಇದ್ದಾರೆ. ನಿಮ್ಗೆ ಆ ತಾಕತ್ತಿಂದ 9 ಕೊಡೋಕ್ಕಾಗಿಲ್ಲ.
ಹಾಗಾದ್ರೆ ನೀನು ಅಲ್ಲಿ ವೀಕ್ ಅಂತ ಅರ್ಥ. ನೀನು ಸ್ವಂತ ಊರಲ್ಲೇ 3 ಸರ್ತಿ ಕೂಡ ಸುಮಾರು ಲೀಡ್ ಬಂದಿದೆ ಅಂದ್ರೆ ಅದು ಎಂತ ಲೀಡ್ ಅಂತ ಅಲ್ಲೇ ಗೊತ್ತಾಗ್ತದೆ. ನಿಮ್ಮ ಕೆಪಾಸಿಟಿಯನ್ನು ಅದು ಗೊತ್ತಾಗ್ತದೆ. ಇದು ಒಂದು ಏನು ಆ ಸಣ್ಣದ ಕೀಳು ಮಾಡೋದು ಭಾಷಣ ಮಾಡೋದು ಸರಿಯಲ್ಲ. ಯಾಕಂದ್ರೆ ಇದು ನಿಮ್ಮ ಫಸ್ಟ್ ವಾರ್ನಿಂಗ್ ಅಂತ ನಾವು ಸಮಯ ಏನಿರ್ತಾ ನಮ್ಗೆ ಯಾರು ಕೂಡ ನಮ್ಮ ಕ್ಷೇತ್ರದ ಜನತೆ ಇದಕ್ಕೆಲ್ಲ ಕೂಡ ಕಿವಿ ಕೊಡದೆ ಏನು ಇವತ್ತೆಲ್ಲ ಕೂಡ ಎಲ್ಲ ನಮ್ಮ ಸಂಘಟನೆಗಳು ಮತ್ತು ಸರ್ಕಾರ ಏನು ಮಾಡ್ತಾ ಇದೆ ಇದಕ್ಕೆಲ್ಲ ಕೂಡ ಅವರ ನಮ್ಮ ಕ್ಷೇತ್ರದ ಜನ ಎಂದು ಅಂಬೇಡ್ಕರ್ ಜಯಂತಿ ಭಾವಿಸಬೇಕು ಅಂತ ಒಂದು ಆಸೆಗಳಿಗೆ ಯಾರಿಗೂ ಆಸೆ ಪಡದೆ ನೀವೆಲ್ಲ ಕೂಡ ಒಗ್ಗಟ್ಟಾಗಿ ಇರಬೇಕಂತ ಇವತ್ತು ಸಮಯದಲ್ಲಿ ವ್ಯಕ್ತಿ ಮುಖಾಂತರ ನಮ್ಮ ಕವಿತೆ ಕರೆಯನ್ನು ಕೊಡುತ್ತಾ ಏನಿವತ್ತು ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸಿದ ತಮ್ಮನ್ನು ಹೊಂದಿಸಿ ನನ್ನ ಮಾತು ಮುಗಿಸ್ತೇವೆ.